ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಹೌದು ಪ್ರೀತಿಯ ದೇವ ಜನರೇ, ಪರಿಶುದ್ಧಾತ್ಮನು ಆತನು ನಮ್ಮೊಳಗೆ ವಾಸವಾಗಿದ್ದಾನೆ. ಮಾತ್ರವಲ್ಲದೆ ಆತನ ಅಭಿಷೇಕವು ನಮ್ಮ ಮೇಲೆ ಉಂಟು ಎಂಬುದಾಗಿ ಪ್ರತಿ ದಿನವೂ ಮುಂಜಾನೆ ಎದ್ದಿದ್ದು ಕೂಡಲೇ ಇದನ್ನು ಅರಿಕೆ ಮಾಡ್ರಿ. ದೇವ್ರೇ, ಕ್ರಿಸ್ತನು ನನ್ನೊಳಗಿದ್ದಾನೆ, ಪರಿಶುದ್ಧಾತ್ಮ ದೇವರು ನನ್ನ ಮೇಲೆ ಆತನು ತಂಗಿದ್ದಾನೆ, ನನ್ನ ಒಳಗೆ ಜೀವ ನದಿಗಳು ಹರಿತವೆ ಎಂಬುದಾಗಿ ನೀವು ಅರಿಕೆ ಮಾಡುವಂಥ ಮಕ್ಕಳಾಗಿ ಪ್ರತಿ ದಿನವೂ ಆರಂಭಿಸಿರಿ. ನಿಮ್ಮ ಎಲ್ಲರಿಗೂ ಕೂಡ ಈ ಒಂದು ಶುಭ ಮುಂಜಾನೆಯನ್ನು ಕೋರ್ತಾ ಈ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎನ್ನುವಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡ್ತೇನೆ. ಪ್ರೀತಿಯ ದೇವ ಜನರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ಆತ್ಮನು ಯಾವಾಗ ಇಳಿದು ಬರ್ತಾ ಇದ್ರೋ ಆವಾಗ ತನ್ನ ಒಂದು ಕಾರ್ಯವನ್ನು ನೆರವೇರಿಸಿ ಮತ್ತೆ ಹಿಂತಿರುಗಿ ಆತನು ಪರಲೋಕಕ್ಕೆ ಹೋಗ್ಬಿಡ್ತಿದ್ರು. ದೇವರ ವಾಕ್ಯದಲ್ಲಿ ನಾವು ನ್ಯಾಯ ಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡುವಾಗ ಸಂಸೋನನ ಮೇಲೆ ದೇವರ ಆತ್ಮನು ಇಳಿದು ಬರುವಾಗ ಆತನು ವೈರಿಗಳನ್ನು ಸಂಪೂರ್ಣವಾಗಿ ಜಯಿಸಿದ ನಂತರ ಆ ಒಂದು ಕೈಗೆ ಕಟ್ಟಲ್ಪಟ್ಟಿರುವಂಥ ಆ ಒಂದು ಹಗ್ಗಗಳೆಲ್ಲ ಬೂದಿಯಾಗಿ ಮಾರ್ಪಡಿಸಿ ವೈರಿಗಳ ವಿರುದ್ಧವಾಗಿ ಜಯವನ್ನು ಕೊಟ್ಟು ಆತನು ಮತ್ತೆ ತಿರುಗಿ ಹೋಗ್ಬಿಡ್ತಿದ್ರು. ಆ ನಂತರ ಸಂಸೋನನು ಆತನು ಸಾಧಾರಣವಾದ ಮನುಷ್ಯನೇ ಮತ್ತೆ ಬಲಹೀನವಾದಂಥ ಮನುಷ್ಯನೇ ಆಗಿ ಕಾಣಲ್ಪಟ್ಟನು ಅಲ್ವಾ ಪ್ರಿಯರೇ? ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆ ಹಳೆ ಒಡಂಬಡಿಕೆ ಪೂರ್ತಿಯಾಗಿಯೂ ದೇವರು ಯಾವ ಮನುಷ್ಯನ ಮೇಲೆಯೂ ನಿರಂತರವಾಗಿ ತಂಗಿರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೊಸ ಕಾರ್ಯ ನಡೀತು. ನಾಜರೇತಿನ ಯೇಸು ಕ್ರಿಸ್ತನಾಗಿರುವ ನಮ್ಮ ರಕ್ಷಕನ ಒಡೆಯನ ಮೇಲೆ ಆ ದೇವರ ಆತ್ಮನು ಇಳಿದು ಬಂದಿದ್ದೇ ಸರಿ. ಆತನೇ ಆ ಆತ್ಮವನ್ನು ಶಿಲುಬೆಯಲ್ಲಿ ಒಪ್ಪಿಸಿಕೊಡುವವರೆಗೂ ಆ ಪರಿಶುದ್ಧಾತ್ಮ ದೇವರು ಕ್ರಿಸ್ತನ ಮೇಲೆ ಇದ್ದಿದ್ದರಿಂದಲೇ ಪ್ರತಿ ದಿನ ಜಯ, ಪ್ರತಿ ದಿನ ಅದ್ಭುತ, ಪ್ರತಿ ದಿನ ವ್ಯಾಧಿಗಳು ಗುಣವಾಗ್ತಾ, ಪ್ರತಿ ದಿನವೂ ಕೂಡ ದುರಾತ್ಮಗಳನ್ನ ಓಡಿಸ್ತಾ ಆತನು ಜಯದ ಜೀವನವನ್ನು ಜೀವಿಸಿದ್ರು. ಹೌದು ನನ್ನ ಪ್ರೀತಿಯ ದೇವ ಜನರೇ, ಪರಿಶುದ್ಧಾತ್ಮನು ತುಂಬಿರುವಂತಹ ಬದುಕಿದೆಯಲ್ಲ, ಅದು ಅದ್ಭುತವಾದ ಬದುಕು. ಆದರೆ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಒಂದು ಶುಭ ಸಮಾಚಾರವನ್ನು ನಾನು ನಿಮಗೆ ಹೇಳ್ತೇನೆ. ಅದೇನೆಂದರೆ, ಕ್ರಿಸ್ತನು ಮೇಲಿದ್ದಂಥ ಆ ಪರಿಶುದ್ಧಾತ್ಮನು ನಮ್ಮೊಳಗೆ ಆತನು ವಾಸವಾಗಿದ್ದಾನೆ. ಕಾರ್ಯವನ್ನು ಮುಗಿಸಿ ತಿರುಗಿ ಹೋಗಿಬಿಡುವಂಥದ್ದಲ್ಲ, ನಮ್ಮ ಮೇಲೆ ಪರಿಪೂರ್ಣವಾಗಿ ತಂಗಿದ್ದಾರೆ. ಯಾಕೆ ಗೊತ್ತಾ? ದೇವರು ನಮ್ಮ ಮೇಲೆ ಆ ಉನ್ನತವಾದ ಆತ್ಮವನ್ನು, ಆ ಪರಿಶುದ್ಧವಾದ ಆತ್ಮವನ್ನು ನಮ್ಮೊಳಗೆ ವಾಸ ಮಾಡುವಂತೆ ದೇವರು ಅನುಗ್ರಹಿಸಿರುವ ಕಾರಣ ಏನು ಗೊತ್ತಾ? ನಮ್ಮೊಳಗೆ ಯೇಸು ಜೀವಿಸುವುದರಿಂದಲೇ, ಕ್ರಿಸ್ತನು ನಮ್ಮೊಳಗಿರುವುದರಿಂದ ಆ ಆತ್ಮನು ನಮ್ಮ ಒಳಗೆ ಆತನು ತಂಗಿದ್ದಾನೆ. ಪ್ರಿಯರೇ, ಈ ಒಂದು ದಿನ ನೀವು ಕೂಡ ಪೂರ್ಣ ಜಯಶಾಲಿಗಳಾಗಿದ್ದೀರಾ. ಎಲ್ಲ ಪರಿಸ್ಥಿತಿಗಳ ಮೇಲೆಯೂ ಜಯವನ್ನು ಹೊಂದುವಂಥ ದೇವರಾತ್ಮನು ನಿಮ್ಮ ಮೇಲೆ ಇರುವುದರಿಂದ ಎಲ್ಲ ಪರಿಸ್ಥಿತಿಗಳು ನಿಮ್ಮ ಕಾಲಡಿಯಲ್ಲಿ ದೇವರು ತರಲಿಕ್ಕಿದ್ದಾನೆ. ಎಲ್ಲ ಸಂದರ್ಭಗಳಲ್ಲಿಯೂ ದೇವರನ್ನು ಮಹಿಮೆ ಪಡಿಸಲು ನಿಮ್ಮಿಂದ ಸಾಧ್ಯ. ಎಲ್ಲ ಸಮಯದಲ್ಲಿಯೂ ಜಯವನ್ನು ಕಾಣಲು ನಿಮ್ಮಿಂದ ಸಾಧ್ಯ. ಎಲ್ಲ ಸಮಯದಲ್ಲಿಯೂ ಕೂಡ ಸೇವೆಯನ್ನು ಮಾಡಲು ಸಾಧ್ಯ. ಎಲ್ಲ ಸಮಯದಲ್ಲಿಯೂ ದುರಾತ್ಮಗಳನ್ನು ಓಡಿಸುವುದಕ್ಕೆ ಸಾಧ್ಯ. ಪ್ರಿಯರೇ, ಈ ದಿನ ನಿಮ್ಮೊಂದಿಗೆ ಸೇರಿ ನಾ ಪ್ರಾರ್ಥನೆ ಮಾಡಲು ಬಯಸ್ತೇನೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿರಿ. ಇನ್ನು ಆತ್ಮವನ್ನು ನಮ್ಮೊಳಗೆ ಸುರಿಸಿದಿರಪ್ಪ. ಆ ಆತ್ಮಕ್ಕೆ ಈ ಒಂದು ಶರೀರ ಅದು ಸೆರೆಮನೆಯಾಗಿರದೆ ಅದು ರಾಜನು ಬಾಳುವಂಥ ಅರಮನೆಯಾಗಿ ಮಾರ್ಪಡಲಿ. ನಿನ್ನ ಒಂದು ಆತ್ಮನ ಬಲವು ನಮ್ಮ ಮೂಲಕ ಪ್ರಕಟವಾಗಲಿ ಪ್ರತಿದಿನ. ಯೇಸುವಿನ ನಾಮದಲ್ಲಿ ಕ್ರಿಸ್ತನನ್ನ ಸಮಾಧಿಯಿಂದ ಎಬ್ಬಿಸಿದ ಅದೇ ದೇವರಾತ್ಮನು ನಮ್ಮೊಳಗೆ ವಾಸವಾಗಿರುವುದರಿಂದ ನಮ್ಮ ಜೀವಿತದಲ್ಲಿ ಸತ್ತೋಗಿರುವಂಥ ಪ್ರತಿಯೊಂದು ಕಾರ್ಯಗಳು ಜೀವಂತವಾಗಿ ಎದ್ದೇಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪರಿಶುದ್ಧಾತ್ಮ ಭರಿತವಾದಂಥ ಜೀವಿತದಲ್ಲಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಅಪ್ಪ ನಾವು ಜೀವಿಸುವಂತೆ ಸಹಾಯ ಮಾಡ್ರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು ಏರಾಳವಾಗಿ ಆಶೀರ್ವದಿಸಲಿ. ಆತ್ಮಭರಿತ ದಿನವಾಗಿ ಈ ಒಂದು ದಿನ ನಿಮಗಿರಲಿ ಎಂಬುದಾಗಿ ಕರ್ತನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಆಮೇನ್.